ಆರಾಮ? ಮತ್ತೇನಾತ ಗುಂಡ್ಯಾಂದ? ಹ್ಞೂ ಯವ್ವ ನೀನು ನೋಡ್ಕೊಂಡು ಬಂದೆ. 64ನೇದಿದ್ದು ಅಳ್ಕೊಂತ ಕುಂತಾನ ನೋಡು ಮೂಲ್ಯಾಗ. ಮಮ್ಮಿ ಎಲ್ಲಾರ್ದು ಮದುವೆ ಆಗಕತ್ತೈತಿ, ನಂದು ಯಾಕೆ ಆಗೋಲ್ಲ ಅಂತೇಳಿ. ಅಲ್ಲೇ ಯವ್ವ ನೋಡಾಕ ಒಂಚೂರು ಚೆನ್ನಾಗಿದ್ದಿದ್ದಿಲ್ಲ, ಕರಿ ಲಡ್ಡಿತ್ತು, ಮೂಗ್ನ್ಯಾಂದು ಮೂಗೆದ್ದು ಕಾಣುವಲ್ಲಾಗಿತ್ತು, ಅಲ್ಲೇ ಅಪ್ಪಚ್ಚಿ ಆಗಿತ್ತು. ಆಕಿಗೆ ಗೌರ್ಮೆಂಟ್ ಜಾಬ್ ಬೇಕಂತ, ಹೊಲ ಬೇಕಂತ. ಅಲ್ವಾ ನನ್ನ ಮಗ ಗೌರ್ಮೆಂಟ್ ಜಾಬ್ ಐತಿ, ಹೊಲ ಇಲ್ಲ ಅಂತ ನಾ ಅಂತೀನಿ. ಅಲ್ಲೇ ಯವ್ವ ಗೌರ್ಮೆಂಟ್ ಜಾಬ್ ಐತಲ್ಲ ಅಂತ ನಾ ಅಂತೀನಿ. ಅದು ಇರ್ಲ್ರಿ, ಆದ್ರೆ ಹೊಲ ಮನಿ ಬೇಕು ಅಂತಂತಾರ. ಅಲ್ಲ ಗೌರ್ಮೆಂಟ್ ಜಾಬ್ ಆಗೋದ್ರೊಳಗೆ ಹೊಲ ಮನಿ ಅನ್ನೋದು ಇರ್ತಾವೇನು, ಹೋಗಿರ್ತಾವಲ್ಲ. ಅಲ್ಲ ಅವ್ರ ಮನೆಗೆ ಹೋದಾಗ ಒಂದು ಹಾಸಕ್ಕೊಂದು ಚಾಪಿಲ್ಲ, ಕುರ್ಚಿಲ್ಲ. ಅಲ್ಲ ನಾಷ್ಟ ಮಾಡೋಕೆ ಒಂದು ಚಂದ ಒಂದು ಪ್ಲೇಟ್ ಕೊಟ್ಟಿಲ್ಲ, ಅದ ತಾಮ್ರದ ಪ್ಲೇಟ್ ಮುರಿದಿದ್ದು ಕೊಟ್ಟಾರ. ಅಂಥದ್ರೊಳಗೆ ಇವ್ರಿಗೆ ಇಂಥವೆಲ್ಲ ಬೇಕಂತ ಇವ್ರಿಗೆ. ಅಲ್ಲ ಹೆಣ್ಣು ನಡ್ದವಂತ ಇಷ್ಟು ದಿಮಾಕ್ ಮಾಡೋದೈತೆ. ಅಲ್ಲ ಯವ್ವ ನನಗರ ಭಾಳ ಅಂದ್ರೆ ಭಾಳ ಬೇಜಾರಾಗ್ಬಿಟ್ಟೈತಿ ನೋಡ್ಯವ್ವ. ಏನು ಈ ಗಂಡರ ಯಾಕೆ ಕಡ್ದಿ ಅನ್ನೋರಂಗೆ ಆಗ್ಬಿಟ್ಟೈತಿ. ಇಲ್ಲದ್ದು ಬಲ್ಲದು ಕೇಳ್ತಾರ. ಅಲ್ಲ ನಮ್ಮನ್ನು ಕೊಡ್ಬೇಕಾದ್ರೆ ನೀವು ಹಿಂಗೆಲ್ಲ ವಿಚಾರ ಮಾಡಿರಿ. ಅಯ್ಯ ಏನಾರ ಒಂದು ಕೆಲಸ ಇದ್ರೆ ಸಾಕು ನಡ್ರಿ ಅಂತ ಕೊಟ್ಬಿಡ್ತಿದ್ರಿ. ಈಗ ನೋಡಿ ನನ್ನ ಗಂಡ ನನ್ನ ಕಾಲ್ಗುಣದಿಂದ ಮನಿ ತಗೊಂಡ, ಮಕ್ಕಳನ್ನ ಓದಿಸಿದ, 4 ಕಾರ್ ತಗೊಂಡಾನ, ಎಲ್ಲ ಮಾಡ್ಯಾನಿಲ್ಲ. ಕಾಲ್ಗುಣ ಬಂದಮೇಲೆ ಎಲ್ಲ ಸರಿ ಹೋಗುತ್ತೆ. ಹಂಗೆ ಅವರು ಯೋಚನೆ ಮಾಡ್ಬೇಕ್ವಾ. ಹಂಗೆ ಅವ್ರ ಮಕ್ಕಳನ್ನ ಕೊಡ್ಬೇಕು, ಅವ್ರ ಕಾಲ್ಗುಣದಿಂದ ಎಲ್ಲ ಚಲೋ ಆಗುತ್ತೆ. ಅದು ಬಿಟ್ಟು ಇಲ್ಲಿದ್ದನ್ನ ಕುತ್ಕೊಂಡಲ್ಲೇ ಮಾರಾಣಿಯರ್ ಗತೆ ಕುತ್ಕೊಂಡು ಕೇಳಿದ್ರಿ ಏನಾಗ್ತದ, ಏನು ಬಂದಂಗೆ ಆತ. ತಂಗಿ ಹೊಲ ತೊಗೊಂಡ್ಬಿಡಲ್ವಾ? ಇಲ್ಲಿ ಬಿಡ್ವಾ, ತಗೋಬೇಕಂತ ನಮಗೂ ಐತಿ ಆಸೆ. ಹಿಂದೆಲ್ಲ ನಾಳೆ ತಗೊಂತೀವಿ, ಏನು ಅದೇನಿಲ್ಲ ಚಿಂತಿ. ತಗೊಂಡ್ಮೇಲೆ ಇವ್ರೇನು ಹೋಗಿ ಹೊಲ್ದಾಗ ಏನು ಕುರ್ಪಿ ಹಿಡ್ಕೊಂಡು ಕೊಯ್ಯಾರ ಏನು ಕಸ? ಯಾಕೇನು ಬುಬ್ಬಿಣಿ ಬಂದಾಕಿ ಮಾಡ್ತಾಳ. ಹೇಳಾಗತ್ತೀನಿ ಮನೆ ಐತಿವಾ, ಗೌರ್ಮೆಂಟ್ ಜಾಬ್ ಐತಿ, ಆರಾಮ್ ಕುತ್ಕೊಂಡು ತಿನ್ಬೋದು ಅಂತ ಹೇಳಿ. ಹೊಲನ ಬೇಕಂತ, ಹೊಲ ಏನು ಹೇಳಕ್ಕೆ ಹೋಗ್ಕರೇನು? ಬಂದು ನೋಡು, ಯಾರ್ದಾರ ಫೋನ್ ಬಂದ್ರೆ ಸಾಕು, ಯಾರು ಬೀಗ್ರು ಫೋನ್ ಹಚ್ಚಾರನ ಅನ್ನೋರ್ಗತ್ತೆ ಮಾಡ್ತೈತಿ. ಅವ್ವ ಈ ಗಂಡಸರ ಜನ್ಮ ಸಾಕು ಸಾಕತ್. ಮೊದಲಿಂದ ಒಂಥರ, ಈಗಿಂದ ಒಂಥರ.